ಇಲ್ಲಿ ಇವತ್ತು ನಮ್ಮ ದೇಶ ಪ್ರಧಾನಮಂತ್ರಿಗಳ ಒಂದು ನಾನು ಭಾಳ 2 ವರ್ಷಗಳಿಂದ ಗಮನಿಸ್ತಾ ಇದ್ದೇನೆ. ಅವರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ವಿಷನ್ ಇಟ್ಕೊಂಡಿದ್ದಾರೆ. ಹಲವಾರು ರೀತಿಯಲ್ಲಿ ದೇಶ ಇವತ್ತು ಬೇರೆ ದೇಶಗಳ ಮೇಲೆ ನಾವು ಟೆಕ್ನಾಲಜಿಯನ್ನು ಡಿಪೆಂಡ್ ಆಗಿ ಇವತ್ತೇನು ನಾವು ಹಲವಾರು ಕ್ಷೇತ್ರದಲ್ಲಿ ಇನ್ನೂ ಹಿಂದುಳಿದಿದ್ದೇವೆ. ಹಲವಾರು ದೇಶಗಳಿಂದ ಇನ್ನೂ ನಾವು ಯಾವೊಂದು ಮ್ಯಾನುಫ್ಯಾಕ್ಚರ್ ಸೆಕ್ಟರ್ನಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದೇವೆ. ಅದು ಸಾಧ್ಯವಾದ ಮಟ್ಟಿಗೆ ಡೊಮೆಸ್ಟಿಕಲಿ ನಾವು ಇವತ್ತು ಇಲ್ಲೇ ಅದನ್ನು ಪ್ರೊಡಕ್ಷನ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಎನ್ಕರೇಜ್ಮೆಂಟ್ಗಳನ್ನು ಸಹ ಕೊಡ್ತಾ ಇದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಬಹುಶಃ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವರು ಭಾಳ ದೊಡ್ಡ ಮಟ್ಟದ ಮನೆಗಳಿಂದ ಬಂದು ನೀವು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಸಣ್ಣ ಹಳ್ಳಿಗಳಿಂದ ಇವತ್ತು ಕಷ್ಟಪಟ್ಟು ಓದಿ ತಾವು ಇಲ್ಲೇನು ಕೆಲಸವನ್ನು ಸುಮಾರು 750 ಜನ ಇರಬೇಕು ಅಂತ ಕಾಣಿಸ್ತು. ಎಷ್ಟು ಜನ? 672 ಇದ್ದೀರಿ. ಇವತ್ತು ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಏನಿದೆ ಈ ಸಂಸ್ಥೆಯ ಒಂದು ಹಂತವಾಗಿ ಮೇಲೆ ಬರ್ತಕ್ಕಂಥದ್ದಕ್ಕೆ ಇವತ್ತು ನಿಮಗೆ ನಿಜಕ್ಕೂ ನಾನು ಅಭಿನಂದನೆ ಸಲ್ಲಿಸಬೇಕು. ಇವತ್ತು ದೇಶದಲ್ಲಿ ನಾವು ರಿಸರ್ಚ್ಗೆ ನಾವು ನಮ್ಮ ದೇಶದಲ್ಲಿ ಏನೋ ಒಂದು ಬಜೆಟ್ನಲ್ಲಿ ಹಣ ಇಟ್ಟಿದ್ದೇವೆ, ಬಹುಶಃ ಭಾಳ ನೆಗ್ಲಿಜಿಬಲ್ ಅಮೌಂಟನ್ನು ಇಟ್ಟಿದ್ದೇವೆ. ನಾವು ಚರ್ಚೆ ಮಾಡ್ತೇವೆ, ಆದರೆ ಪ್ರತಿ ವರ್ಷವೂ ರಿಸರ್ಚ್ಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡ್ತಾ ಇದ್ದೀವಿ. ನಾನು ಈ ಒಂದು ಇಲಾಖೆಯ ನಿರ್ವಹಣೆಯನ್ನು ಮಾಡಬೇಕಾದ್ರೆ ಸುಮಾರು 7-8 ತಿಂಗಳ ಹಿಂದೆನೇ ನಾನು ಬರಬೇಕಾದ್ರೆ ಮಾತನಾಡ್ತಾ ಇದ್ದೆ ನಮ್ಮ ನಾಗನ ಮನೆಯವ್ರ ಜೊತೆಯಲ್ಲಿ. ನಾನು ಈ ಒಂದು ಸಂಸ್ಥೆಗೆ ಒಂದು 500 ಕೋಟಿ ಹಣವನ್ನು ನಮ್ಮ ಇಲಾಖೆಯಿಂದ ಕೊಟ್ಟರೆ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ನಿಮ್ಮಗಳ ಒಂದು ದುಡಿಮೆ ಏನಿದೆ ಭಾಳ ಈಗ ನಾನು ಬಂದಂಥ ಸಂದರ್ಭದಲ್ಲಿ ನನಗೇನು ತಮ್ಮ ಈ ಒಂದು ಸಂಸ್ಥೆಯಲ್ಲಿ ಹಲವಾರು ರಿಸರ್ಚನ್ನು ಇವತ್ತು ನೀವು ಮಾಡ್ತಕ್ಕಂಥಲ್ಲಿ ಯಶಸ್ಸನ್ನು ಕಂಡಿದ್ದೀರಿ. ಹಲವಾರು ವಿಷಯಗಳಲ್ಲಿ ಹೇಳಿದ್ರು, ಸುಮಾರು 350-400 ವಿಷಯಗಳಲ್ಲಿ ಇವತ್ತು ತಾವೇನು ಟೆಕ್ನಾಲಜಿಯನ್ನು ಕಂಡುಹಿಡಿದಿದ್ದೀರಿ. ಇವತ್ತು ಹಲವಾರು ಮೈನ್ಯೂಟ್ ಸೆನ್ಸಿಟಿವ್ ವಿಷಯಗಳನ್ನು ಸಹ ಇವತ್ತು ಗುರುತಿಸ್ತಕ್ಕಂಥದ್ದು ಯಾವೊಂದು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ತಾವು ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದಕ್ಕೆ ಮತ್ತು ಕೆಲವು ಇಂಡಸ್ಟ್ರಿ ಸೆಕ್ಟರ್ನವ್ರ ಜೊತೆಯಲ್ಲಿ ತಮ್ಮ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದೀರಿ. ಇದು ಅತ್ಯಂತ ಯಶಸ್ವಿಯಾಗಿ ಏನು ಕೆಲಸ ನಿರ್ವಹಣೆ ಮಾಡ್ತಾ ಇದೆ. ಇದು ದೇಶದಲ್ಲೇ ಬಹುಶಃ ವಿಶೇಷವಾದಂಥ ರೀತಿಯಲ್ಲಿ CMT ಸಂಸ್ಥೆ ಬೆಂಗಳೂರಿನಲ್ಲಿ ನಿಮ್ಮಗಳ ಒಂದು ದುಡಿಮೆಯಲ್ಲಿ ಒಂದು ದೇಶಕ್ಕೆ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನನ್ನು ತಾವು ನೀಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾನು ಇವತ್ತು ನಿಮ್ಮ ಸಂಸ್ಥೆಯ ನಿಮ್ಮ ಚಟುವಟಿಕೆಗಳನ್ನು ನೋಡಿದಾಗ ನಾನು ಹೇಳ್ತಕ್ಕಂಥದ್ದು ಅತಿಶಯೋಕ್ತಿಯಲ್ಲಿ. ಇವತ್ತು ನಮ್ಮ ದೇಶದಲ್ಲಿ ಒಂದು ಕಡೆ ಟೆಕ್ನಾಲಜಿನ ನಾವು ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಆತ್ಮನಿರ್ಭರ ಕಾರ್ಯಕ್ರಮದ ಅಡಿನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದೇನಿದೆ. ಇವತ್ತು ಬಹುಶಃ ಸ್ಕಿಲ್ ಡೆವಲಪ್ಮೆಂಟ್ಗೆ ಪ್ರತಿನಿತ್ಯ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಮ್ಯಾನ್ ಪವರ್ ಇದೆ, ಆದರೆ ಅದನ್ನು ಉಪಯೋಗ ಮಾಡ್ತಕ್ಕಂಥದ್ರಲ್ಲಿ ನಾವು ಇನ್ನೂ ಸಹ ಭಾಳ ದೂರ ಹೋಗಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಇವತ್ತು ಹಲವಾರು ರೀತಿಯಲ್ಲಿ ನಮ್ಮ ಈಗಿನ ಯುವಜನಾಂಗ ಏನೋ ಒಂದು ಶಿಕ್ಷಣವನ್ನು ಪಡೀತಾ ಇದ್ದೀರಿ. ಶಿಕ್ಷಣ ಪಡೆದ ನಂತರ ನೀವು ಕೆಲಸ ದೊರಕತಕ್ಕಂಥದ್ದು ಎಷ್ಟು ತೊಂದರೆಯಲ್ಲಿದ್ದೀರಿ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೋಬಲ್ಲೆ. ಇವತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ನಮಗೆ ಇವತ್ತು ಕೆಲಸವನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಸರ್ಕಾರದಲ್ಲಿ ನಾವು ನಿಮ್ಮ ನಿರೀಕ್ಷೆಗೆ ನಾವಿಲ್ಲ. ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ಬೋದು, ಆದರೆ ಇವತ್ತು BE ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ಸು, ಸಿವಿಲ್ ಇಂಜಿನಿಯರ್ಸು, ಇಂಡಸ್ಟ್ರಿಯಲ್ ಇಂಜಿನಿಯರ್ಸ್ ಇರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ನೀವೇನು ಇವತ್ತು ವಿದ್ಯೆಯನ್ನು ಕಲಿತಾ ಇದ್ದೀರಿ. ಇವತ್ತು ನಿಮಗೆ ಕೆಲಸವನ್ನು ಕೊಡ್ತಕ್ಕಂಥದ್ರಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಆದರೆ ನರೇಂದ್ರ ಮೋದಿಯವರ ಒಂದು ಯೋಜನೆ ಇವತ್ತು ದೊಡ್ಡ ಮಟ್ಟದಲ್ಲಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರಿಗೆ ನಾವು ಉದ್ಯೋಗವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಅವರ ಚಿಂತನೆಗಳೇನಿದೆ. ಆದರೆ ಅದನ್ನು ಗುರಿ ಮುಟ್ತಕ್ಕಂಥದ್ದರಲ್ಲಿ ಹಲವಾರು ಸಮಸ್ಯೆಗಳು. ಏಕೆಂದರೆ ನೀವು ದೊಡ್ಡ ಮಟ್ಟದಲ್ಲಿ ಇವತ್ತು AI ಒಂದು ಹಿನ್ನೆಲೆಯಲ್ಲಿ ನಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ಗಳಿಗೆ ಟೆಕ್ನಾಲಜಿನಲ್ಲಿ ನಮಗೆ ಕೆಲಸಗಳು ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಕೆಲವರೇನು ಆತಂಕ ವ್ಯಕ್ತಪಡಿಸ್ತಾರೆ. ಆದರೆ ಇವತ್ತು C ಕ್ಯಾಟಗರಿ, B ಕ್ಯಾಟಗರಿ, D ಕ್ಯಾಟಗರಿ ಅವ್ರಿಗೆ ಉದ್ಯೋಗ ಕೊಡಿಸ್ಬೋದು.
ಆದರೆ ಇವತ್ತು ಇಂಜಿನಿಯರ್ ಸ್ಟೂಡೆಂಟ್ಸ್ಗಳ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇನೆ. ಯಾಕೆಂದರೆ ನಾನು ಇರ್ತಕ್ಕಂಥ ವಾಸ್ತವಾಂಶವನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಪ್ರತಿನಿತ್ಯ ನನ್ನ ಹತ್ರ ಬರ್ತಕ್ಕಂಥ ಹಲವಾರು ವಿದ್ಯಾವಂತರ ಪರಿಸ್ಥಿತಿಗಳನ್ನ ನೋಡ್ತೇನೆ. ಇವತ್ತು ಆ ವಿಷಯದಲ್ಲಿ CMTಯ ಸಂಸ್ಥೆಗೆ ನಾನು ನಮ್ಮ ನಾಗನಮೇನವ್ರಿಗೆ ಹೇಳ್ತಕ್ಕಂಥದ್ದು, ನಮ್ಮ ITI ಮಾಡಿರ್ತಕ್ಕಂಥ, ಡಿಪ್ಲೊಮೊ ಮಾಡಿರ್ತಕ್ಕಂಥ ಯುವಕರಿಗೆ ಸ್ವಲ್ಪ ಸ್ಕಿಲ್ ಡೆವಲಪ್ನಲ್ಲಿ ನಾವು ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಅದರ ಮುಖಾಂತರ ಅವ್ರು ಎಲ್ಲಾದರೂ ಕೆಲಸಕ್ಕೆ ಸೇರ್ಬೋದು. ಯಾಕೆಂದರೆ ಓದಿರ್ತಾರೆ, ಪ್ರೆಸೆಂಟೇಷನ್ನಲ್ಲಿ ಇಂಟರ್ವ್ಯೂಗಳಲ್ಲಿ ಸ್ವಲ್ಪ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರಲ್ಲಿ ಒಂದು ಪ್ರತಿಭೆನ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥದ್ರಲ್ಲಿ ಇವತ್ತು ಕೆಲಸ ದೊರಕದೇ ಇರ್ತಕ್ಕಂಥ ನೋಡ್ತಾ ಇದ್ದೇನೆ. ಆದರೆ ಇವತ್ತು ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಂಥವರೇ ಬಹುಶಃ 160-70 ಜನ ಇದ್ದೀನಿ ಅಂತ ಕಾಣಿಸ್ತಾ ಇಲ್ಲಿ CMTಯ ಸಂಸ್ಥೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಆದರೆ ನೀವು ಗ್ರಾಮೀಣ ಪ್ರದೇಶದಿಂದ ಬಂದರೂ ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಒಂದು ಶ್ರದ್ಧೆಯಿಂದ ಈ ಸಂಸ್ಥೆಯನ್ನು ಇವತ್ತು ಯಾವ ದೊಡ್ಡ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಹೊರಟಿದ್ದೀರಿ. ನಮ್ಮ ಇಲಾಖೆ ಎಲ್ಲ ರೀತಿಯಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಸಪೋರ್ಟ್ ಕೊಡ್ತಕ್ಕಂಥದ್ದು, ಫೈನಾನ್ಷಿಯಲಿ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡ್ತಕ್ಕಂಥದ್ದಕ್ಕೆ, ಸ್ವಲ್ಪ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ನಮ್ಮ HMTಯ CMT ಕೂತಿದ್ದಾರೆ, ನಮ್ಮ HMTಯ CMT ಅವರು, ನಮ್ಮ ನಾಗನಮೇನವರು ಇಬ್ಬರು ಜೊತೆಗೂಡಿ ಆ HMTಯ ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೇನು ಕೆಲಸ ಮಾಡ್ತಾ ಇದ್ದಾರೆ, ಒಂದು ಲೆವೆಲಿಗೆ ಬಂದಿದೆ. 2 ವರ್ಷಗಳಿಂದ ಆ HMT ಸಂಸ್ಥೆಗೆ ಒಂದು ಕಾಯಕಲ್ಪ ತರಬೇಕು ಅಂತಕ್ಕಂಥದ್ದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದೇನೆ. HMT ಸಂಸ್ಥೆ ಒಂದು ಕಾಲದಲ್ಲಿ ಸುಮಾರು 25,000 ಕುಟುಂಬಗಳಿಗೆ ಒಂದು ಜೀವನ ಕೊಡ್ತಾ ಇದ್ದಂಥ ಸಂಸ್ಥೆ. ಈ ಒಂದು HMT ಬೆಂಗಳೂರು ನಗರದಲ್ಲಿ ಪ್ರಾರಂಭ ಆಗಿ ಇಲ್ಲಿ ಬಂದಂಥ ಸಂಪಾದನೆಯಿಂದ HMTಯ ಸಂಪಾದನೆ ದೇಶದ 6 ಭಾಗದಲ್ಲಿ ಕಾರ್ಖಾನೆಗಳನ್ನು ತೆರೆದು, ನಮ್ಮ ಹರಿಯಾಣದ ಒಂದು ಭಾಗದಲ್ಲಿ 300 ಎಕರೆ ಲ್ಯಾಂಡ್ ಇವತ್ತು ಇದೆ, ಅಲ್ಲಿ ಟ್ರ್ಯಾಕ್ಟರ್ಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಅಲ್ಲಿ ಪಿಂಜೋರ ಅಂತಕ್ಕಂಥ ಒಂದು ಗ್ರಾಮ, ಅಲ್ಲಿಂದ ಮತ್ತು ಅಜ್ಮೀರ್ನಲ್ಲಿ ಒಂದು ಈಗಲೂ ಸಹ ನಮ್ಮ ಮಿಲ್ಕ್ ಡೈರಿಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಗಳನ್ನ ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರತಕ್ಕಂಥದ್ದು ಇರ್ಬೋದು. ನಮ್ಮ ಕೇರಳದಲ್ಲಿ ಕಾಲಾಮಸೂರಿ ಅಂತಕ್ಕಂಥ ಭಾಗದಲ್ಲಿ ಅಲ್ಲೂ ಸಹ ಮೆಷಿನ್ ಟೂಲ್ಸ್ ಮಾಡ್ತಾ ಇರತಕ್ಕಂಥವ್ರು ಏನಿದ್ದಾರೆ. ಉತ್ತಮವಾದಂಥ ಸಂಸ್ಥೆ ಅದು HMT. ಬರೀ ವಾಚ್ ಫ್ಯಾಕ್ಟ್ರಿ ಅಲ್ಲ, ಆ ಮೆಷಿನಲ್ ಟೂಲ್ಸ್ ಮಾಡ್ತಕ್ಕಂಥದ್ರಲ್ಲಿ ಒಂದು ಕಾಲದಲ್ಲಿ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂಥವ್ರು. ಅಂಥ ಒಂದು ಸಂಸ್ಥೆ ಇವತ್ತೇನು ಸ್ವಲ್ಪ ಡಿಸ್ಇನ್ವೆಸ್ಟ್ಮೆಂಟ್ ಇದೆ. ಪ್ರಧಾನಮಂತ್ರಿಗಳ ಒಂದು ಸಹಕಾರವನ್ನು ಈಗಾಗಲೇ ನಾನೇನು ಬೇಡಿದ್ದೇನೆ. ಆ ಸಂಸ್ಥೆ ಇವತ್ತು ಮತ್ತೆ ಪುನರುಜ್ಜೀವನ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಆ ಕಾರ್ಖಾನೆಗೆ ಗೌರವ ಉಳಿಸಬೇಕಾದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ನಾಗನಮೇನವರು ಸಹ ಅವ್ರ ಜೊತೆಗೂಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿದ್ದಾರೆ DPR. ಸದ್ಯದಲ್ಲೇ ಅದಕ್ಕೆ ಕೇಂದ್ರದ ಹಣಕಾಸು ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಒಂದು ಒಪ್ಪಿಗೆ ಪಡೆದು ಅದಕ್ಕೊಂದು ಜೀವ ಕೊಟ್ಟು, ಬರೀ ಬೆಂಗಳೂರು ನಗರದ HMT ಅಂದೇ ಅಲ್ಲ, ಕೇರಳದಲ್ಲಿ, ಹೈದರಾಬಾದ್ನಲ್ಲಿ ಮತ್ತು ಅಜ್ಮೀರ್ನಲ್ಲಿ ಇರ್ತಕ್ಕಂಥದ್ದು ಈ 4 ಭಾಗದಲ್ಲಿ ಇವತ್ತು ಅದನ್ನು ನಾವು ಪುನಃ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ನಾಗನಮೇನವರು ನಮಗೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ. ಅವರು ಪಾಪ ಪರ್ಸನಲ್ ಒಂದು ವಾರ 10 ದಿವಸ ಡೆಲ್ಲಿನಲ್ಲೇ ಕೂತು ಎಲ್ಲ ನಮ್ಮ CMT ಜೊತೆಯಲ್ಲಿ HMT CMT ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು 2ನೇ ಬಾರಿ ನಿಮ್ಮ ಈ ಒಂದು ಸಂಸ್ಥೆಗೆ ಏನು ಬಂದಿದ್ದೇನೆ. ಒನ್ಸ್ ಅಗೇನ್ ಮೈ heartfelt congratulations to everybody for future also. ಜೈ ಹಿಂದ್.